ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಸನಗೌಡ ಪಾಟೀಲ್ ಯತ್ನಾಳ್ ರೌದ್ರಾವತಾರಕ್ಕೆ ಕಂಗಾಲಾಯ್ತಾ ಬಿಜೆಪಿ ಹೈಕಮಾಂಡ್. ಹಾಗಾದರೆ ಇವತ್ತು ಸಿಎಂ ತವರಲ್ಲಿ ನಡೆದಂತಹ ಈ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸ್ವರೂಪ ಯಾವ ರೀತಿ ಬಿಸಿ ಏರಿಸ್ಕೊಳ್ತು, ಏನೇನಾಯಿತು ಸ್ಪಾಟಲ್ಲಿ? ಯತ್ನಾಳ್ ಈಗ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಿಜೆಪಿಯ ಒಳಗಡೆ. ಇದು ಯಾವ ರೀತಿ ಪರಿಣಾಮವನ್ನು ತರಬಲ್ಲದು ಎಲೆಕ್ಷನ್ ಹೊತ್ತಲ್ಲಿ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಒಂದು ಕಡೆ ಹೈಕೋರ್ಟಿಂದ ಸ್ಟೇ, ಯಥಾಸ್ಥಿತಿ ಕಾಯ್ದುಕೊಳ್ಳಿ, ಯಾವುದೇ ಪ್ರವರ್ಗ ಸೃಷ್ಟಿ ಬೇಡ ಅಂತ. ಇನ್ನೊಂದು ಕಡೆಗೆ ಮೀಸಲಾತಿ ಹೋರಾಟದ ಕಾವು ಜಾಸ್ತಿ ಆಗಿದೆ. ಅದು ಕೂಡ ಸಿಎಂ ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಗೆ ಎಲ್ಲ ಪ್ಲಾನ್ ಆಗಿತ್ತು. ಕೊನೆಗೆ ಶಿವಗಾಮಿಯಲ್ಲಿ ಹಾವೇರಿ ಭಾಗದಲ್ಲಿ ನಡೆದಂತಹ ಬಹಿರಂಗ ಸಭೆ, ಪಂಚಮಸಾಲಿ ಮೀಸಲಾತಿ ಹೋರಾಟ ಬಹಳ ಗಂಭೀರ ಸ್ವರೂಪ ತಾಳಿಯಲ್ಲಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು. ಬಿಜೆಪಿ ಕಾರ್ಯಕರ್ತರು ಮತ್ತು ಯತ್ನಾಳ್ ಬೆಂಬಲಿಗರ ನಡುವೆ ನಡೆದಂಥ ಜಟಾಪಟಿ, ಅಲ್ಲಿನ ಗಲಾಟೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಬೆಂಕಿಯುಂಡೆಯಂತಹ ಮಾತುಗಳು. ಬೊಮ್ಮಾಯಿ ಅವ್ರನ್ನ ಮುಗಿಸ್ತೇವೆ, ನಾವು ಶಾಂತಿಯುತವಾಗಿ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಕೆರಳಿಸ್ತಾ ಇದ್ದೀರಾ, ಕೆರಳಿಸಿದರೆ ಸರ್ಕಾರನೂ ಮುಗಿದು ಹೋಗುತ್ತೆ, ನಿಮ್ಮ ಬೊಮ್ಮಾಯಿ ಅವರು ಮುಗಿದು ಹೋಗುತ್ತಾರೆ. ನಮಗೆ ಈ ಸಿ ಎಂ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ, ಇನ್ನು ನಾವು ಅವ್ರನ್ನ ಕೇಳೋದಕ್ಕೆ ಹೋಗೋದು ಇಲ್ಲ. ಇಂತಹ ವ್ಯಕ್ತಿಯನ್ನೇ ನೋಡಿಲ್ಲ ನಾವು. ಮಾತು ಕೊಟ್ಟು ಮಾತು ತಪ್ಪುವಂಥ, ತಾಯಾಣೆ ಹಾಕಿ ಮಾತು ತಪ್ಪುವಂಥ ಸ್ಪೆಷಲ್ ಹ್ಯೂಮನ್ನೇ ನಾವು ನೋಡಿಲ್ಲ. ಈ ಸಿ ಎಮ್ನ ಬೊಮ್ಮಾಯಿ ಅವ್ರನ್ನ ಮುಗಿಸ್ತೀವಿ ನಾವು. ಶಿಗ್ಗಾಮಿಯಲ್ಲಿ ಮಾಡಿರುವ ಶಪಥ ಒಂದು ಕಡೆಗೆ, ರೊಚ್ಚಿಗೆ ಎಬ್ಬಿಸಿದ್ರೆ, ಜನರನ್ನು ಬಡಿದೆಬ್ಬಿಸಿದ್ರೆ, ನಮ್ಮ ವಿರುದ್ಧ ಎತ್ಕಟ್ಟೋದಕ್ಕೆ ನೋಡಿದ್ರೆ ಸಮುದಾಯವನ್ನು ಏನಾಗುತ್ತೆ, ಸರ್ಕಾರನೂ ಮುಗಿದು ಹೋಗುತ್ತೆ, ಬೊಮ್ಮಾಯಿಯವರು ಮುಗಿದು ಹೋಗ್ತಾರೆ ಅನ್ನೋದು ಒಂದು ಕಡೆ. ಹಾಗೆ ಪ್ರಧಾನಿಯವರನ್ನು ನಾವು ಕೇಳ್ಕೊಳ್ತೀವಿ, ಇನ್ನಿಲ್ಲಿ ಮಾತುಕತೆ ಏನು ನಡೆಯಲ್ಲ, ನಂಬಿಕೆ ಕಳ್ಕೊಂಡಾಗಿದೆ. ದೆಹಲಿ ಚಲೋ ಮತ್ತು ನಮ್ಮ ಸ್ವಾಮೀಜಿಯವರಿಂದ ಪ್ರಧಾನಿಗಳಿಗೆ ಪತ್ರ, ಏನೇನು ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಹೋರಾಟದ ಸ್ವರೂಪ ಇನ್ನು ಮುಂದೆ ಬೇರೆ ರೀತಿ ಇರುತ್ತೆ, ನೆನಪಿಟ್ಟುಕೊಳ್ಳಿ ಅಂತ ಹೇಳುವ ಮೂಲಕ ಸರ್ಕಾರದ ವಿರುದ್ಧ, ತನ್ನದೇ ಪಕ್ಷದ ವಿರುದ್ಧ ಬೆಂಕಿಯುಂಡೆಗಳನ್ನು ಉಗುಳಿದ್ದಾರೆ ಯತ್ನಾಳ್. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಇದುವರೆಗೆ ನಾವು ನೆನಪು ಮಾಡಿಕೊಂಡ್ರೆ ಯಡಿಯೂರಪ್ಪನವರ ಮಾತುಗಳು, ಆ ಕಠು ನುಡಿಗಳು, ಯಾರನ್ನು ಕೇರ್ ಮಾಡಿದಂತಹ ಡೋಂಟ್ ಕೇರ್ ಭಾಷಣ ನೆನಪಾಗುತ್ತೆ. ಯತ್ನಾಳ್ ಅದೇ ರೀತಿಯಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಪಂಚಮಸಾಲಿ ಹೋರಾಟದ ಮೂಲಕ ಬೆಳೆದು ನಿಲ್ಲುವ ಮತ್ತು ಯಾರೂ ಕೂಡ ಅವರನ್ನು ಟಚ್ ಮಾಡೋದಕ್ಕಾಗಬಾರ್ದು, ಸಮುದಾಯದ ಬಲವನ್ನು ಅಷ್ಟರ ಮಟ್ಟಿಗೆ ಹಿಡಿದಿಟ್ಕೊಳ್ಳುವಲ್ಲಿ ಮುಂದಿನ ಹೆಜ್ಜೆಯನ್ನು ಇರಿಸ್ತಿದ್ದಾರೆ. ಪಕ್ಷದಿಂದ ಉಚ್ಚಾಟಿಸ್ತೀರಾ, ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿ ತುಂಬ ದಿನ ಆಯಿತು ಅವರು. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸರ್ಕಾರವನ್ನೇ ಉರುಳಿಸ್ತೀವಿ ನಾವು, ನಮ್ಮ ಬಲ ಏನು ಅನ್ನೋದು ನೆನಪಿರಲಿ ಅನ್ನೋ ತನಕ ಎಚ್ಚರಿಕೆ ರವಾನೆಯಾಗಿರೋದು. ಅದು ಕೂಡ ಬೊಮ್ಮಾಯಿಯವರ ವಿರುದ್ಧವೇ. ಈಗ ಯತ್ನಾಳ್ ಶಪಥ ಮಾಡಿರೋದು, ಅಲ್ಲಿ ನಡೆದಂಥ ಗಲಾಟೆ ಗಲಭೆ, ಯತ್ನಾಳ್ ಅವರ ಸವಾಲು, ಇವತ್ತಿನ ರೌದ್ರಾವತಾರಕ್ಕೆ ಕಮಲ ಕಲಿಗಳಿಗೆ ಟೆನ್ಷನ್ ಶುರುವಾಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಎಲೆಕ್ಷನ್ ಹೊತ್ತು ಎಲ್ಲೆಲ್ಲಿ ನಮ್ಮ ಪ್ರಭಾವ ಇದೆ ಅನ್ನೋದು ಎಲೆಕ್ಷನ್ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಬಹಳ ದಿನಗಳಿಂದ ಸವಾಲು ಹಾಕ್ತಿದ್ದ ಯತ್ನಾಳ್ ಅವರು ಈಗ ನೇರ ಯುದ್ಧ ಶುರು ಮಾಡಿದ್ದಾರೆ. ಸೊ ಈಗ ಬಿಜೆಪಿ ಇವರನ್ನು ಹೇಗೆ ತಡೆಯಲಿದೆ? ಪಕ್ಷಕ್ಕೆ, ಹೈಕಮಾಂಡ್ಗೆ, ವರಿಷ್ಠರಿಗೆ ಎಲ್ಲರಿಗೂ ಡೋಂಟ್ ಕೇರ್ ಅಂತಿರುವಂಥ ಯತ್ನಾಳ್ ಅವರನ್ನು, ಸಮುದಾಯದ ಬಲವನ್ನು ಬೆನ್ನಿಗೆ ಕಟ್ಕೊಂಡಿರುವ ಯತ್ನಾಳ್ ಅವರನ್ನು ಹೇಗೆ ಕಟ್ಟಿ ಹಾಕಲಿದೆ ಅನ್ನೋದೇ ಕುತೂಹಲಕಾರಿ ವಿಚಾರ. ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿಸುವ ಮಟ್ಟಿಗೆ ಯತ್ನಾಳ್ ಪ್ರಯತ್ನ ಮಾಡ್ತಿದ್ದಾರೆ, ಅಬ್ಬರಿಸ್ತಿದ್ದಾರೆ. ಅದು ಸಾಧ್ಯವಾಗುತ್ತಾ, ಯಶಸ್ವಿ ಆಗುತ್ತಾ, ಅಥವಾ ಹೈಕಮಾಂಡ್ ಯತ್ನಾಳ್ ಅಬ್ಬರಕ್ಕೆ ಬ್ರೇಕ್ ಹಾಕುತ್ತಾ? ಕುತೂಹಲ ಘಟ್ಟಕ್ಕೆ ಬಂದು ನಿಂತಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ.